ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಸೊ ಇವತ್ತಿನ ಮಾಹಿತಿ ಏನು ಅಂದರೆ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಬಿಟ್ಟಿರ್ತಕ್ಕಂಥ ಪ್ರಾವಿಷನಲ್ ಫೀಸ್ ಸ್ಟ್ರಕ್ಚರ್ಸ್ 22-23 ಬಗ್ಗೆ ನಿಮಗೊಂದಷ್ಟು ಮಾಹಿತಿಗಳನ್ನ ಕೊಡೋದಕ್ಕೆ ಬಂದಿದ್ದೀನಿ. ಈ ಒಂದು ಫೀಸ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಫೀಸ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿರುತ್ತೆ. ಇದು ಬೋತ್ ಯಾರೆಲ್ಲ ನಿಮ್ಮ KCET ಎಕ್ಸಾಮ್ಸ್ ಬರೆದೋಗಿದ್ದೀರೋ ಅವ್ರಿಗೂ, ಹಾಗೆ ಯಾರೆಲ್ಲ ಡಿಪ್ಲೊಮೊ ಲ್ಯಾಟ್ರಲ್ ಎಂಟ್ರಿ ಬರೆದೋಗಿದ್ದೀರೋ ಅವ್ರಿಗೂ ಸಹ ಸೇಮ್ ಫೀಸ್ ಸ್ಟ್ರಕ್ಚರ್ಸೇ ಇರುತ್ತೆ. ಸೊ ಮೊದಲನೇದಾಗಿ ನೋಡೋಕ್ಕೋದ್ರೆ, ಸೊ ಈ ಒಂದು ಪರ್ಟಿಕ್ಯುಲರ್ ಫೀಸ್ ಸ್ಟ್ರಕ್ಚರ್ ಇಸ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್. ಯಾರೆಲ್ಲ ಇಂಜಿನಿಯರಿಂಗ್ ಹೋಗಬೇಕು ಅಂದ್ಕೊಂಡಿದ್ದೀರೋ, ಆರ್ಕಿಟೆಕ್ಚರ್ಗೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಕ್ಯಾಟಗರಿಯವ್ರಿಗೆ ಈ ಫೀಸ್ ಸ್ಟ್ರಕ್ಚರ್ಸ್ ಬರುತ್ತೆ. ಮೊದಲನೇದಾಗಿ ಕಾಲೇಜ್ ಟೈಪ್, ಎರಡನೇ ಕಾಲಮಲ್ಲಿ ಯಾರಿಗೆಲ್ಲ ಎಷ್ಟು ರ್ಯಾಂಕಿಂಗ್ ಒಳಗೆ ಅಥವಾ ಎಷ್ಟು ನಿಮ್ಮ ಇನ್ಕಮ್ ಮೇಲೆ ಇದ್ದರೆ ನಿಮಗೆ ಯಾವ ಕಾಲೇಜಸ್ ಸಿಗುತ್ತೆ, ಎಷ್ಟು ಫೀಸ್ ಸ್ಟ್ರಕ್ಚರ್ಸ್ ಇರುತ್ತೆ ಅನ್ನೋದು. ಮೊದಲನೇದಾಗೂ ಕಾಲೇಜ್ ಟೈಪ್, ದಟ್ ಈಸ್ ಗೌರ್ಮೆಂಟ್ ಕಾಲೇಜ್ಗೆ ಹೋಗಬೇಕು ಅಂದರೆ ಯಾರೆಲ್ಲ ಜನರಲ್ ಮೆರಿಟ್ 2A 2B 3A 3B ಇನ್ಕ್ಲೂಡಿಂಗ್ SC/ST ಇನ್ಕಮ್ ಅಬೌವ್ 10 lakh per annum, ಯಾರೆಲ್ಲ 10 ಲಕ್ಷ ಒಂದು ವರ್ಷಕ್ಕೆ 10 ಲಕ್ಷದ ಮೇಲೆ ಆದಾಯ ಇದೆಯೋ ಅವ್ರಿಗೆ, ಹಾಗೆ ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಯಾರೆಲ್ಲ 2.5 ಲಕ್ಷ ಅಬೌವ್ ಪರ್ ಆ್ಯನಮ್ ತೊಗೊತಾರೋ ಅವ್ರಿಗೆ ಈ ಒಂದು ಪರ್ಟಿಕ್ಯುಲರ್ ಗೌರ್ಮೆಂಟ್ ಕಾಲೇಜ್ಗೆ 38,200 rupees ಫೀಸ್ ಆಗುತ್ತೆ. ಸೊ 38,200 rupees ಇಸ್ ಫಾರ್ ದಿಸ್ ಕ್ಯಾಟಗರಿ. ಸೊ ಸೂಪರ್ ನ್ಯೂಮರಿ ಕೋಟಾ, ಯಾರೆಲ್ಲ ಡಿಪ್ಲೊಮೊ ಲ್ಯಾಟ್ರಲ್ ಎಂಟ್ರಿಗೆ ಹೋಗ್ತಿರೋ ಅವ್ರಿಗೆ ಈ ಸೂಪರ್ ನ್ಯೂಮರಿ ಕೋಟಾ ಅನ್ವಯ ಆಗೋದಿಲ್ಲ. ಯಾರೆಲ್ಲ +1 +2 ಬೇಸ್ ಮೇಲೆ ಹೋಗ್ತಾರೋ ಅವ್ರಿಗೆ ಮಾತ್ರ ಸೂಪರ್ ನ್ಯೂಮರಿ ಕೋಟಾ ಅನ್ವಯ ಆಗುತ್ತೆ. ಸೊ SC/STಗೆ ಸಂಬಂಧಪಟ್ಟಿರೋದಾದರೆ SC/ST ಇನ್ಕಮ್ ಅಪ್ ಟು 2.5 lakhs, ಯಾರೆಲ್ಲ ಅಬೌವ್ ಇನ್ಕಮ್ ಅಪ್ ಟು 2.5 lakhs ಇದೆಯೋ ಅವ್ರಿಗೆ 500 rupees ಫೀಸ್. ಇನ್ಕಮ್ ಅಪ್ ಟು 10 lakhs SC/ST ಕ್ಯಾಟಗರಿಗೆ ಬಂದರೂ ಸಹ 10 ಲಕ್ಷದ ಮೇಲೆ ಆದಾಯ ಇದೆ ಅಂದರೆ ಅವ್ರಿಗೆ 21,700 ರೂಪಾಯಿ ಫೀಸನ್ನು ಕೊಡಬೇಕಾಗತ್ತೆ. ಆ್ಯಂಡ್ ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 lakhs ಅಂದರೆ 2.5 ಲಕ್ಷದ ಕೆಳಗಡೆ ಇದ್ದರೆ ಅವರು 21,700 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿರೋರಿಗೆ ಮಾತ್ರ. ಎರಡನೇದಾಗಿ ನೋಡೋದಾದರೆ ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್. ಸೊ ಏಡೆಡ್ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೆ? ಜನರಲ್ 2A 2B ಇವ್ರಿಗೆ 38,200 rupees ಫೀಸ್ ಇರುತ್ತೆ. ಆ್ಯಂಡ್ ಸೂಪರ್ ನ್ಯೂಮರಿ ಕೋಟಾದಲ್ಲಿ ಯಾರೆಲ್ಲ ಎಂಟ್ರಿ ಆಗ್ತಾರೋ ಅವ್ರಿಗೆ 21,700 ಇರುತ್ತೆ. SC/ST ಇನ್ಕಮ್ ಅಬೌವ್ 250 ಮೀನ್ಸ್ 2.5 ಲಕ್ಷ ಇರೋರಿಗೆ 500 rupees, 10 ಲಕ್ಷ ಮೇಲಿರೋರಿಗೆ 21,700 ರೂಪಾಯಿ. ಕ್ಯಾಟಗರಿ 1 ಬಿಲೋ 2.5 lakhs ಆದಾಯ ಬರೋರಿಗೆ 21,700 ರೂಪಾಯಿ ಇರುತ್ತೆ. ಸೊ ಮೂರನೇ ಕ್ಯಾಟಗರಿ ನೋಡೋದಾದರೆ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್. ಸೊ ಈ ಕ್ಯಾಟಗರಿಯವ್ರಿಗೆ 91,796 ರೂಪಾಯಿ ಫೀಸ್ ಇರುತ್ತೆ. ಯಾರಿಗೆ? ಜನರಲ್ ಮೆರಿಟ್ ಅವ್ರು ಬಂದಿರೋರಿಗೆ 2A 2B ಇನ್ಕ್ಲೂಡಿಂಗ್ SC/ST ಇನ್ಕಮ್ ಅಬೌವ್ 10 lakh ಆ್ಯಂಡ್ ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಅಬೌವ್ 2.5 lakh. ನೆಕ್ಸ್ಟ್ ಇಸ್ ಸೂಪರ್ ನ್ಯೂಮರಿ ಕೋಟಾದಲ್ಲಿ ಎಂಟ್ರಿ ಆಗೋರಿಗೆ 31,110 ರೂಪಾಯಿ ಫೀಸಸ್ ಇರುತ್ತೆ. SC/ST 500 ರೂಪಾಯಿ, ಇನ್ಕಮ್ ಅಬೌವ್ 2.5 lakhs, ಇನ್ಕಮ್ ಅಬೌವ್ 10 lakhs ಇಸ್ 31,110 ಅಂದರೆ 31,110 ರೂಪಾಯಿನ ಫೀಸನ್ನ ಕಟ್ಟಬೇಕಾಗುತ್ತೆ. ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 lakhs ಇನ್ಕಮ್ ಯಾರೆಲ್ಲ ಕ್ಯಾಟಗರಿ 1ಗೆ ಬರ್ತಿರೋ ಬಟ್ ಸ್ಟಿಲ್ ನಿಮ್ಮ ಜನರಲ್ ಆದಾಯ ವರ್ಷದ ಆದಾಯ 2.5 ಲಕ್ಷಕ್ಕಿಂತ ಕೆಳಗೆ ಬಂದರೆ ನೀವು 75,296 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಇನ್ ಕೇಸ್ ಆಫ್ ಯು ಚೂಸ್ಡ್ ಅನ್ಏಡೆಡ್ ಕಾಲೇಜಸ್ ಆರ್ ಏಡೆಡ್ ಕಾಲೇಜಸ್. ಸೊ ಈ ಒಂದು ಕಾಲೇಜಸ್ನ ಚೂಸ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಫೀಸಸ್ನ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ, ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಟೈಪ್ 2. ಸೊ ಈ ಒಂದು ಕ್ಯಾಟಗರಿಗೆ ಬಂದವರು 98,984 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ದಟ್ ಈಸ್ ಯುವರ್ ಫೀಸ್ ಇನ್ ಕೇಸ್ ಆಫ್ ಜನರಲ್ 2A 2Bಗೆ ಬಂದಿರೋರು. ಸೂಪರ್ ನ್ಯೂಮರಿ ಕೋಟಾ 31,110 ರೂಪಾಯಿ ಆ್ಯಂಡ್ SC/ST ಅಬೌವ್ 2.5 lakhs ಆ್ಯಂಡ್ ಬಿಲೋ ಅಬೌವ್ 2 lakhs, ಅಬೌವ್ 10 lakhs ಇಸ್ 500 ಆ್ಯಂಡ್ ದೆನ್ 31,110 ರೂಪಾಯಿ, 31,110 ರೂಪಾಯಿನ ಕಟ್ಟಬೇಕಾಗುತ್ತೆ. ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 lakhs ಇಸ್ 82,484 ರೂಪಾಯಿಯನ್ನು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಡೀಮ್ಡ್ ಆರ್ ಪ್ರೈವೇಟ್ ಯೂನಿವರ್ಸಿಟಿ. ಸೊ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಆರ್ ಪ್ರೈವೇಟ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟವರು
ಜನರಲ್ ಕ್ಯಾಟಗರಿಗೆ ಬಂದವರು 91,796 ಪೇ ಮಾಡಬೇಕಾಗುತ್ತೆ. ಸೂಪರ್ ನ್ಯೂಮರಿ ಕೋಟ ಅನ್ವಯ ಆಗೋದಿಲ್ಲ. ಹಾಗೆ SC/ST ₹500. ಯಾರೆಲ್ಲ ಇನ್ಕಮ್ 2.5 ಲ್ಯಾಕ್ ಮೇಲಿದೆಯೋ ಅವ್ರಿಗೆ ₹500. ಯಾರೆಲ್ಲ 10 ಲ್ಯಾಕ್ ಮೇಲೆ ಪರ್ ಆ್ಯನಮ್ ಆದಾಯ ಇರುತ್ತೋ ಅವ್ರಿಗೆ ₹31,110. ಮತ್ತು ₹75,296 ಫಾರ್ ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 ಲ್ಯಾಕ್. ಸೊ ಇದಿಷ್ಟು ಯಾವ ಕಾಲೇಜ್ಗೆ, ಗೌರ್ಮೆಂಟ್ ಕಾಲೇಜ್, ಏಡೆಡ್ ಕಾಲೇಜ್ ಆರ್ ಅನ್ಏಡೆಡ್ ಕಾಲೇಜ್, ಪ್ರೈವೇಟ್ ಕಾಲೇಜಸ್, ಯೂನಿವರ್ಸಿಟಿ, ಯಾವ ಕ್ಯಾಟಗರಿಯವ್ರಿಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ಸನ್ನು ಕಟ್ಟಬೇಕು ಅನ್ನೋದ್ರ ಕುರಿತಾದಂತೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಫೀಸ್ ಸ್ಟ್ರಕ್ಚರಲ್ಲಿ ಇನ್ಕ್ಲೂಡಿಂಗ್ ಆಲ್ ದ ಫೀಸಸ್ ಇರುತ್ತೆ. ನಿಮ್ಮ ಎಕ್ಸಾಮ್ ಫೀಸಸ್ ಆಗಿರ್ಬೋದು ಅಥವಾ ನಿಮ್ಮ ಟ್ಯೂಷನ್ಸ್ ಫೀಸ್ ಏನೆಲ್ಲ ಇನ್ಕ್ಲೂಡ್ ಆಗುತ್ತೋ ನಿಮ್ಮ ಇಂಜಿನಿಯರಿಂಗ್ ಜರ್ನಿಲಿ ಎಲ್ಲ ಫೀಸಸ್ಸು ಈ ಒಂದು ಪರ್ಟಿಕ್ಯುಲರ್ ಫೀಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದಿಷ್ಟು 2022 ಪ್ರಾವಿಷನಲ್ ಇಂಜಿನಿಯರಿಂಗ್ ಫೀಸ್ ಸ್ಟ್ರಕ್ಚರ್ಸ್ನ ಕುರಿತಾದಂತೆ. ಇದೇ ರೀತಿ ಮತ್ತಷ್ಟು ಮಾಹಿತಿಗೋಸ್ಕರ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.